ಅಮ್ಮ ಜೀಸಸ್ ಜೊತೆ ಟೈಮ್ ಶಾಕ್ ಹೋಗಿದ್ದಲ್ಲ. ಸಂತೋಷವಾಗಿ ಹೋಗಿದ್ ಬಾ ಮಗಳೇ. ಫ್ಲವರ್ಸ್ ಜೀಸಸ್, ಇಷ್ಟೊಂದು ಸುಂದರವಾದ ಫ್ಲವರ್ಸ್ಗಳನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು ನನ್ನ ಪುಟ್ಟ ಮಗಳೇ. ಪ್ರತಿಯೊಂದು ಹೂವು ವಿಶೇಷವಾಗಿರುವಂತೆ ನಾನು ನಿನ್ನನ್ನೂ ಸಹ ಅದ್ಭುತವಾಗಿ ವಿಶೇಷವಾಗಿ ಸೃಷ್ಟಿಸಿದ್ದೇನೆ. ಆದ್ರೆ ಜೀಸಸ್, ಈ ಫ್ಲವರ್ ಬಾಡುತ್ತಿಲ್ಲ, ನಾನು ಬಾಡೋಗ್ತೀನಾ? ಇಲ್ಲ ನನ್ನ ಪುಟ್ಟ ಮಗಳೇ, ಹೂಗಳು ಒಂದು ಕಾಲಕ್ಕೆ ಮಾತ್ರ ಅರಳುತ್ತೆ, ಆದರೆ ನಾನು ನಿನ್ನನ್ನು ಶಾಶ್ವತವಾಗಿ ಸೃಷ್ಟಿಸಿದ್ದೀನಿ. ವಾವ್, ಬಟರ್ಫ್ಲೈ! ಜೀಸಸ್, ನೀನೇನಕ್ಕೆ ಬಟರ್ಫ್ಲೈನ ಮಾಡಿದೆ? ಈ ಚಿಟ್ಟೆಗಳು ಸಣ್ಣ ಕಂಬಳಿ ಹುಳುವಾಗಿ ಪ್ರಾರಂಭವಾಗಿ ಅದು ಸುಂದರವಾಗಿ ಬೆಳೆಯುತ್ತೆ. ನೀನು ಕೂಡ ನೂತನವಾಗಿ ಅದ್ಭುತವಾಗಿ ಬೆಳೆಯುತ್ತಿರುವಂತೆ. ಜೀಸಸ್, ಈ ಸಣ್ಣ ಬೀಜ ಅಂತ ನಾನು ಚಿಕ್ಕೋಳಲ್ವಾ? ನನಗೆ ತುಂಬಾ ಮುಖ್ಯನಾ? ಓ ಹೌದು, ಚಿಕ್ಕ ಬೀಜ ಕೂಡ ದೊಡ್ಡ ಮರವಾಗಿ ಬೆಳೆಯುತ್ತೆ ಅಲ್ವಾ? ನೀನು ನನ್ನ ಅಮೂಲ್ಯ ಮಗಳು ಮತ್ತು ನಾನು ನಿನ್ನ ಮೇಲೆ ಒಂದು ದೊಡ್ಡ ಯೋಚನೆ ಇಟ್ಕೊಂಡಿದ್ದೀನಿ. ಜೀಸಸ್, ಆ ಸೂರ್ಯ ಅಂತ ನನಗೆ ದಯೆಯಿಂದ ಕಳಿಸಿಕೊಡ್ತೀರಾ? ಖಂಡಿತ ಮಗಳೇ. ಸೂರ್ಯನು ಈ ಲೋಕಕ್ಕೆ ಬೆಳಕು ನೀಡುವಂತೆಯೇ ನೀನು ನಿನ್ನ ಸುತ್ತಲಿನ ಎಲ್ಲರಿಗೂ ನನ್ನ ಪ್ರೀತಿಯ ಬೆಳಕನ್ನು ಕೊಡೋ ಹಾಗೆ ನಾನು ಮಾಡ್ತೀನಿ. ಜೀಸಸ್, ಈ ತೋಟದಲ್ಲಿ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ? ಯಾವಾಗಲೂ ನನ್ನ ಮಗಳೇ. ತೋಟದಲ್ಲಾಗಲಿ ಮನೆಯಲ್ಲಾಗಲಿ ಅಥವಾ ಎಲ್ಲಿಯಾದರೂ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಜೀಸಸ್, ನೀನೊಂದಿಗೆ ನಡೆಯೋಕೆ ತುಂಬ ಇಷ್ಟ. ನಿನ್ನೊಂದಿಗೆ ನಡೆಯೋದು ಅಂದರೆ ನನಗೂ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ಕಾಯ್ತಾ ಇರ್ತೇನೆ ನನ್ನ ಪ್ರಿಯ ಮಗಳೇ. ಥ್ಯಾಂಕ್ ಯು ಜೀಸಸ್. ಐ ಲವ್ ಯು ಜೀಸಸ್.